अलख निरंजन जय गुरुदत्त जय गिरनारी अलख निरंजन जय गुरुदत्त जय गिरनारी अलख निरंजन अलख निरंजन अलख निरंजन अलख निरंजन अलख निरंजन जय गुरुदत्त जय ಚಂದಿರವ ಏನಂದ್ರೆ ಅಷ್ಟು ಬರಗೂರು ತಳಿ ಈ ಇತರ ತಳಿಗಳು ಯಾವ ತಳಿ ಯಾವ ತಳಿ ಹಾಕಬಹುದು ಇಲ್ಲಿ ಕಿಲಾರಿ ಐತೆ ಅಂದರೆ ಹಳ್ಳಿಕಾಲ ಐತೆ ಮಲ್ನಾಡು ಗಿಡ್ಡ ಐತೆ ಅಂದರೆ ಅಮೃತ ಒಟ್ಟು 130 ಆಕಳು ಅದು ಕಿಲಾರಿ ದೊಡ್ಡ ಕೋಡಿಂದ ಐತರಿ ಅದು ಕಿಲಾರಿ ಈ ನೆಟ್ಟೆ ಕೋಡಿಂದ ಐತೆ ಇದೈತೆ ಹಳ್ಳಿಕಾಳು ಅವು ಅಲ್ಲಿ ಚೆನ್ನಾಗಿದೆ ಇದು ಮಲ್ನಾಡು ಗಿಡ್ಡ ಹಾಪ್ ಮಾಡ್ಕೊಳ್ಳಿ ಇದು ಪ್ಯೂರ್ ಹಳ್ಳಿಕಾಳು ಇದು ಕೋಟೆ ಬಂದು ನಮಗೆ ಹಾಂ ಕೋಡ್ ನೈಸ್ ಇರ್ತದೆ ಮನೆ ಬಂದು ಇದೆಲ್ಲ ನಮಗೆ ಹಾಂ ಇದೊಂದು ಪ್ಯೂರ್ ಹಳ್ಳಿಕಾಳು ಹಾಂ ಮೂರು ದಿನದ ಹಿಂದೆ ನಮ್ಮ ಗೋಶಾಲೆಗೆ 10 ದಿನ 5 ದಿನ 8 ದಿನದ ಕಂದಮ್ಮಗಳನ್ನು ತಂದು ಕಸಾಯಿಖಾನೆಗೆ ಹೋಗುವಂತ ಮುಗ್ಧ ಕರಗಳನ್ನ ತಂದು ಇಲ್ಲಿ ಪೊಲೀಸ್ ಇಲಾಖೆಯರು ನಮ್ಮ ಬಜರಂಗ ದಳದವರು ಇವನ್ನ ರಕ್ಷಣೆ ಮಾಡಬೇಕು ಅಂತೇಳಿ ತಂದು ಇಲ್ಲಿ ಬಿಡಿಸೋರು. ಇವತ್ತು ಆ ಪ್ರಾಣಿಗಳನ್ನ ಬದುಕಿಸೋದು ಕಷ್ಟ. ರೈತರು ಇಂಥ ನೀಚ ಕೃತ್ಯಕ್ಕೆ ಹಣದಾಸೆಗೋಸ್ಕರವಾಗಿ ಮುಗ್ಧ ಕರುಗಳನ್ನ ನಾವು ಬಲಿ ಕೊಡೋದು ಸರಿಯಲ್ಲ. ಅವಕ್ಕೆ ದಯೆಯನ್ನ ತೋರಿಸ್ರಿ, ಅವನ ರಕ್ಷಣೆಯನ್ನ ಮಾಡಿ. ನಿಮ್ಮ ಆದಾಯದ ಮೂಲವನ್ನು ಅಷ್ಟೇ ನೀವು ನೋಡ್ಕೋಬಾರ್ದು. ಅವಕ್ಕೆ ಪ್ರಾಣಿಗಳಿಗೆ ದಯವೇ ತೋರಿಸಿ, ದಯವಿಲ್ಲ ಧರ್ಮದ ಆವುದಯ್ಯ ಅಂತ ಹೇಳಿದ್ದಾರೆ ಶರಣರು. ಹಾಗೆ ದಯವನ್ನು ತೋರಿಸಿ ಈ ಪ್ರಾಣಿಗಳನ್ನ ಎಲ್ಲ ರಕ್ಷಣೆ ಮಾಡಬೇಕು. ಅದಕ್ಕೆ ಶರಣ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಎಳೆಗರು ಎತ್ತಾಗದಲ್ಲದೆ ಎಳೆಗರು ಇವತ್ತು ನಾಳೆ ನಿಮ್ಮ ಹೊಲವನ್ನು ಉತ್ತಲಿಕ್ಕೆ ಬಿತ್ತಲಿಕ್ಕೆ ಆ ಕರ ಬರ್ತದೆ. ಅದಕ್ಕೆ 1-2 ವರ್ಷ ನೀವು ಸಾಕ್ರಿ. ಅದು ನಿಮ್ಮ ಹೊಲದಲ್ಲಿ ಬೇಸಾಯನ ಮಾಡಿ ನಿಮ್ಮ ರೈತಾಪಿ ಜನಗಳಿಗೆ ಬದುಕನ್ನ ಕೊಡುವಂತ ಆ ಹೋರಿ ಕರಗಳನ್ನ ನಾವು ಮುಕ್ತ ಕರುಗಳನ್ನ ಇವತ್ತು ನಾವು ಅವರ ಕೊಲೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ರೈತಾಪಿ ದಯವಿಟ್ಟು ನಿಮಗೆ ಕ್ಷಮೆಯನ್ನ ಕೇಳ್ತಾರೆ, ಕೈ ಮುಗಿದು ಅಂತ ಕರುಗಳನ್ನ ಯಾವ ಕಾರಣಕ್ಕೂ ಕಸಾಯಿಖಾನೆಗೆ ಕೊಡುವಂತ ಕೆಲಸವನ್ನು ನೀವೆಲ್ಲರೂ ಮಾಡಬಾರ್ದು ಅಂತ ಹೇಳಿ ಕಳಕಳಿಯ ಮನವಿಯನ್ನು ಮಾಡ್ತಾರೆ.